ಎಲ್ರಿಗೂ ನಮಸ್ಕಾರ. ನಮ್ಮ ನ್ಯೂಸ್ ಅಲರ್ಟ್ ಯೂಟ್ಯೂಬ್ ಚಾನಲ್ಗೆ ನಿಮಗೆ ಸ್ವಾಗತ. ನಾನು ಚಂದನ್. ಸಿಜೆಪಿ ಕಾಕ್ರೋಚ್ ಜನತಾ ಪಾರ್ಟಿಯ ಸಂಸ್ಥಾಪಕ ಅಭಿಜಿತ್ ದಿಪ್ಕೆ ಮೇಲೆ ನಿನ್ನೆ ಜೈಪುರದಲ್ಲಿ ಹಲ್ಲೆ ಆಗಿದೆ. 3ರಿಂದ 4 ಬಾರಿ ಕಪಾಳ ಮೋಕ್ಷ ಆಗಿದೆ. ಇಬ್ಬರು ಯುವಕರು, ಆ ಪ್ರತಿಭಟನಾಕಾರರ ಸೋಗಿನಲ್ಲಿ ಬಂದಂತಹ ಇಬ್ಬರು ಯುವಕರು ಅಭಿಜಿತ್ ದಿಪ್ಕೆ ಬರೋದನ್ನೇ ಕಾದು ಅವರು ಏನು ಹೆಗಲು ಮೇಲೆ ಹಾಕೊಂಡಿದ್ದಂಥ ಒಂದು ಶಾಲ್ ಇತ್ತಲ್ಲ, ಆ ಶಾಲನ್ನು ಎಳೆದು ಅವರನ್ನು ಬಗ್ಗಿಸ್ಕೊಂಡು ಕಪಾಳಕ್ಕೆ 3-4 ಬಾರಿ ತಳಿಸ್ತಾರೆ. ಅದಾದ ನಂತರ ಆ ಕ್ಷಣದಲ್ಲಿ ಯಾರು ಈ ಅಭಿಜಿತ್ ದಿಪ್ಕೆ ಅಲ್ಲಿ ಬರ್ತಾರೆ ಅಂತ ಅಂದ್ಕೊಂಡು ಅವ್ರನ್ನ ನೋಡಬೇಕು, ಆ ಪಕ್ಷದ ಉದ್ದೇಶಗಳನ್ನು ತಿಳ್ಕೋಬೇಕು, ಯುವಕರು ನಾವೆಲ್ಲ ಭಾಗವಹಿಸ್ತೀವಿ ಅಂತೇಳಿ ಭಾಗವಹಿಸಿದಂತಹ ವಿದ್ಯಾರ್ಥಿಗಳು, ಆ ಪ್ರತಿಭಟನಾಕಾರರು ಎಲ್ಲರೂ ಏನು ಮಾಡ್ತಾರೆ ಅಂತಂದರೆ ಆ ಇಬ್ಬರು ಯುವಕರನ್ನ ಹಿಡ್ಕೊಂಡು ತಪ್ಪಿಸ್ಕೊಳ್ದಂಗೆ ಅವರು ಚೆನ್ನಾಗಿ ಅವ್ರಿಗೆ ಹಾಕೊಂಡು ನಜ್ಜುತ್ತಾರೆ. ಯಾಕೆ ಈ ಘಟನೆ ನಡೀತು, ಏನಿದು ಕಂಪ್ಲೀಟ್ ಡೀಟೇಲ್ಸ್ ಅನ್ನೋದನ್ನು ನಾನು ವಿವರವಾಗಿ ನಿಮಗೆ ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ತೀನಿ. ಅದಕ್ಕೂ ಮೊದಲು ಯಾರಾದರೂ ಹೊಸಬ್ರು ನಮ್ಮ ಚಾನಲ್ಗೆ ಮೊದಲ ಬಾರಿಗೆ ಭೇಟಿ ಕೊಟ್ಟು ಈ ಒಂದು ವಿಡಿಯೋವನ್ನು ನೋಡೋದಕ್ಕೆ ಬಂದಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಪಕ್ಕದಲ್ಲಿರ್ತಕ್ಕಂಥ ಬೆಲ್ ಐಕಾನನ್ನು ಕ್ಲಿಕ್ ಮಾಡಿ. ಸಿಜೆಪಿ ಕಾಕ್ರೋಚ್ ಜನತಾ ಪಾರ್ಟಿ ಇದೊಂದು ಆನ್ಲೈನ್ ಸಂಘಟನೆ ಅಥವಾ ಆನ್ಲೈನ್ ಚಳುವಳಿ ಅಂತ ಹೇಳಬಹುದು. ಒಂದು ವ್ಯಂಗ್ಯ ರೂಪದಲ್ಲಿ ಹುಟ್ಕೊಂಡಂತಹ ಒಂದು ಚಳುವಳಿ ಅಥವಾ ಒಂದು ಸಂಘಟನೆ ಅಥವಾ ಒಂದು ಪೇಜ್. ಸೊ ಇದರ ಸಂಸ್ಥಾಪಕ ಬಂದು ಅಭಿಜಿತ್ ದಿಪ್ಕೆ, ಮೂಲತಃ ನಾಗ್ಪುರದವರು. ಇವರು ವಿದೇಶದಲ್ಲಿ ಇದ್ಕೊಂಡು ಈ ಒಂದು ಪಕ್ಷವನ್ನು ಸ್ಥಾಪನೆ ಮಾಡ್ತಾರೆ. ಆಲ್ರೆಡಿ ನಾನು ನಿಮಗೆ ಹಿಂದಿನ ವಿಡಿಯೋದಲ್ಲಿ ನೀಟಾಗಿ ವಿವರವಾಗಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ನಮ್ಮ ಸುಪ್ರೀಂ ಕೋರ್ಟ್ನ ಸರ್ವೋಚ್ಚ ನ್ಯಾಯಾಲಯದ ಮುಖ್ಯ ನ್ಯಾಯಮೂರ್ತಿಗಳು ಯುವಕರ ಬಗ್ಗೆ ಕೊಟ್ಟಂತ ಒಂದು ಸ್ಟೇಟ್ಮೆಂಟ್ನಲ್ಲಿ, ಯುವಕರು ಕಾಕ್ರೋಚಸ್ ಥರ ಆಗ್ಬಿಟ್ಟಿದ್ದಾರೆ, ಈ ಜನರೇಷನ್ನ ಯುವಕರು ಉದ್ಯೋಗ ಇಲ್ಲದೆ ನಿರುದ್ಯೋಗಿಗಳಾಗಿ ಮನೇಲಿ ಕೂತ್ಕೊಂಡು ಅವರವರೇ RTI ಆಗ್ಬಿಡ್ತಾರೆ, ಅವರವರೇ ಮಾಧ್ಯಮದವರು ಆಗ್ಬಿಡ್ತಾರೆ, ಅವರವರೇ ಎಲ್ಲನೂ ಆರ್ಗ್ಯೂ ಮಾಡೋ ಥರ ಆಗ್ಬಿಡ್ತಾರೆ ಅನ್ನುವಂಥ ಒಂದು ಹೇಳಿಕೆಯನ್ನು ಕೊಟ್ಟಿರ್ತಾರೆ ನ್ಯಾಯಾಲಯದಲ್ಲಿ, ಒಂದು ಕೇಸ್ಗೆ ಸಂಬಂಧಪಟ್ಟಂಗೆ ಮಾತಾಡಬೇಕಾದ್ರೆ. ಸೊ ಅದನ್ನು ಗಮನಿಸಿದಂತಹ ಈ ಅಭಿಜಿತ್ ದಿಪ್ಕೆ ಅನ್ನುವಂಥ ಯುವಕ, ಇನ್ನು 30 ವರ್ಷವೂ ಆಗಿಲ್ಲ, ವಿದೇಶದಲ್ಲಿರ್ತಾನೆ ಯುವಕ. ಸೊ ಇವನು ನಾವ್ಯಾಕೆ ಕಾಕ್ರೋಚಸ್ ಅಂತ ಹೇಳಿದಾರಲ್ಲ ಅದರಲ್ಲೇ ಒಂದು ಪಾರ್ಟಿ ಮಾಡಬಾರ್ದು ಅಂತ ಅಂದ್ಕೊಂಡು ಈ ಜಿರ್ಲೆಗಳನ್ನ ಆ ಕಡೆ ಒಂದು ಈ ಕಡೆ ಒಂದು ಇಟ್ಬಿಟ್ಟು ಕಾಕ್ರೋಚ್ ಜನತಾ ಪಾರ್ಟಿ ಅಂತ ಒಂದು ಪಕ್ಷವನ್ನು ಸ್ಥಾಪನೆ ಮಾಡಿ ಇನ್ಸ್ಟಾಗ್ರಾಮ್ನಲ್ಲಿ ಹಾಗೆ ಟ್ವಿಟ್ಟರ್ನಲ್ಲಿ ಅದನ್ನು ವೈರಲ್ ಮಾಡ್ತಾನೆ. ಆಟೋಮೆಟಿಕ್ ಆಗಿ ಅದು ದೇಶದಾದ್ಯಂತ ಸಂಚಲನವನ್ನು ಸೃಷ್ಟಿ ಮಾಡುತ್ತೆ. ದಿಢೀರಂತ 1 ಮಿಲಿಯನ್, 2 ಮಿಲಿಯನ್, 3 ಮಿಲಿಯನ್, 4 ಮಿಲಿಯನ್ ಅಂತ ಅನ್ಕೊಂಡ್ಬಂಡು BJP ಅಫಿಷಿಯಲ್ ಪಾರ್ಟಿ ಪೇಜ್ ಏನಿರುತ್ತೆ 8.4 ಮಿಲಿಯನ್ ಇರುತ್ತೆ, ಅದನ್ನು ಬೀಟ್ ಮಾಡುತ್ತೆ. ಕಾಂಗ್ರೆಸ್ದು ಅಫಿಷಿಯಲ್ ಪೇಜ್ ಏನಿರುತ್ತೆ ಅದನ್ನು ಬೀಟ್ ಮಾಡುತ್ತೆ. ಅದೆಲ್ಲವನ್ನೂ ಬೀಟ್ ಮಾಡಿ ಪ್ರೆಸೆಂಟ್ ರಿಜಿಸ್ಟರ್ ಆಗಿಲ್ಲ ಈ ಒಂದು ಪಕ್ಷ ನಮ್ಮ ಚುನಾವಣಾ ಇಲಾಖೆಯಲ್ಲಿ ಅಥವಾ ಚುನಾವಣಾ ವ್ಯವಸ್ಥೆಯಲ್ಲಿ. ಆದರೆ ಆನ್ಲೈನ್ನಲ್ಲಿ ಒಂದು ಪೇಜ್ ಆಗಿರೋದ್ರಿಂದ ಭಾರತದ ಅತಿ ಹೆಚ್ಚು ಜನರನ್ನು ಹೊಂದಿರತಕ್ಕಂಥ ಒಂದು ಚಳುವಳಿ ಪಕ್ಷ ಅಂತ ಇದನ್ನ ಹೇಳ್ಬೋದು. 20ಕ್ಕೂ ಹೆಚ್ಚು ಮಿಲಿಯನ್ ಫಾಲೋವರ್ಸ್ ಅನ್ನ ಪಡ್ಕೊಂಡು ಸಾಕ್ತಾ ಇದೆ. ಈ ಅಭಿಜಿತ್ ದಿಪ್ಕೆ ಈ ಒಂದು ಚಳುವಳಿಯನ್ನ ಸ್ಥಾಪನೆ ಮಾಡಿದಾಗ, ಶುರು ಮಾಡಿದಾಗ ಸಾಕಷ್ಟು ಬೆಂಬಲ ವ್ಯಕ್ತವಾಯಿತು. ಹಾಗೇನೆ ಹೋಗ್ತಾ ಹೋಗ್ತಾ ಅದಕ್ಕೆ ವಿರೋಧವೂ ಕೂಡ ಕಾರಣ ಆಯಿತು. ಅದಕ್ಕೆ ಕಾರಣ ಏನು ಅಂತಂದ್ರೆ ಅಭಿಜಿತ್ ದಿಪ್ಕೆ ನೇರವಾಗಿ BJPಯನ್ನು ಟೀಕಿಸ್ತಾ ಇದ್ದು. ಅಂದ್ರೆ ಜಿರ್ಲೆ ಹೋಗಿ ಕಮಲ ಹೂವನ್ನು ತಿನ್ನುವಂಥದ್ದು, ಆ ರೀತಿ ಆನಿಮೇಟೆಡ್ ಫೋಟೋಗಳನ್ನು ಹಾಕುವಂಥದ್ದು. ಸೊ ನಾವು ಈ ಕಡೆ ಅದೇ ಸಂದರ್ಭದಲ್ಲಿ ನೀಟ್ ಪರೀಕ್ಷೆಗೆ ಸಂಬಂಧಪಟ್ಟಂತ ಒಂದು ಅಕ್ರಮ ಬಯಲಿಗೆ ಬಂದಿತ್ತು. ಸಾಕಷ್ಟು ವಿದ್ಯಾರ್ಥಿಗಳು ದಿನದಿಂದ ದಿನಕ್ಕೆ ಕುಗ್ಗು ಹೋಗ್ತಿದ್ರು. ಸೊ ಅದೆಲ್ಲವನ್ನು ಕೂಡ ವಿರೋಧಿಸ್ತಾ ಕೇಂದ್ರ ಶಿಕ್ಷಣ ಸಚಿವ ಯಾರಿದ್ದಾರೆ ಧರ್ಮೇಂದ್ರ ಪ್ರಧಾನ್, ಅವರನ್ನ ರಾಜೀನಾಮೆ ಕೊಡಬೇಕು, ಅವರು ಕೈ ಬಿಡಬೇಕು ಅವರನ್ನ ಸಂಪುಟ ಅನ್ನುವಂಥದ್ದು ನಿಟ್ಟು ಇವರಲ್ಲಿತ್ತು, ಆಕ್ರೋಶ ಇವರಲ್ಲಿತ್ತು. ಸೊ ಆತನಿಗೆ ಇಲ್ಲಿಂದ ಸಾಕಷ್ಟು ಬೆದರಿಕೆ ಮೆಸೇಜ್ಗಳು, ನೀನು ಎಲ್ಲಿದೆಯಾ, ಏನು ಮಾಡ್ತಿದ್ಯಾ, ಎಲ್ಲ ಗೊತ್ತು, ನೀನು ಮುಗಿಸ್ತೀವಿ, ನಿಮ್ಮ ಮನೆಯವ್ರನ್ನ ಮುಗಿಸ್ತೀವಿ, ಹಾಗೆ ಹೀಗೆ ಅಂತೆಲ್ಲವೂ ಕೂಡ ಬೆದರಿಕೆಯ ಸಂದೇಶಗಳು ಆಗಾಗ ಹೋಗ್ತಾ ಇದ್ದು. ಅದನ್ನು ಕೂಡ ಆತ ಸ್ಕ್ರೀನ್ಶಾಟ್ ಅನ್ನು ತೆಗೆದು ತಮ್ಮ ಸೋಷಿಯಲ್ ಮೀಡಿಯಾಗಳಲ್ಲಿ, ಅಂದ್ರೆ ಕಾಕ್ರೋಚ್ ಜನತಾ ಪಾರ್ಟಿ ಪೇಜ್ ಏನಿತ್ತು ಅಲ್ಲೇ ಆಗ್ತಾ ಇದ್ದ. ನೋಡಿ, ಈ ರೀತಿ ಬೆದರಿಕೆಗಳು ಬರ್ತಿದ್ದಾರೆ, ವಿರೋಧಿಗಳು ಹೇಡಿಗಳ ರೀತಿ ನಮ್ಮನ್ನು ಎದುರಿಸೋದಿಕ್ಕೆ ಬರ್ತಿದ್ದಾರೆ ಅನ್ನೋ ರೀತಿ. ಸೊ ಇದೆಲ್ಲ ನಡೆಯುವಂಥ ಸಂದರ್ಭದಲ್ಲಿ ಈ ಒಂದು ಪೇಜ್ನಲ್ಲಿ ಇರ್ತಕ್ಕಂಥ ಬಹುತೇಕ ಮಂದಿ ಪಾಕಿಸ್ತಾನ ಮೂಲದವರು ಅನ್ನುವಂಥದ್ದು ಕೂಡ ವೈರಲ್ ಆಯಿತು. ಸೊ ಆಗ ಆತ ಏನು ಮಾಡ್ತಾನೆ, ಆ ಅನಾಲಿಟಿಕ್ಸ್ ಮಾಡಿಕೊಂಡು, ಅಂದರೆ ಆತನ ಇನ್ಸ್ಟಾಗ್ರಾಮ್ನಲ್ಲಿ ಯಾರ್ಯಾರು ಫಾಲೋವರ್ಸ್ ಇರ್ತಾರೆ, ಯಾವ ಕಂಟ್ರಿಯಿಂದ ಎಷ್ಟು ಜನ ಫಾಲೋವರ್ಸ್ ಇದ್ದಾರೆ ಪರ್ಸೆಂಟೇಜ್ ವೈಸ್ನಲ್ಲಿ ಅದನ್ನು ಕೂಡ ತೋರಿಸ್ತಾನೆ. ಸೊ ಆಗ ಎಷ್ಟೋ ಯುವಕರಿಗೆ ಫಾಲೋ ಮಾಡಿದಂಥವರಿಗೆ ಮತ್ತೆ ಟ್ರಸ್ಟ್ ಹೆಚ್ಚಾಗುತ್ತೆ. ಆದರೆ ಈತ BJPಯನ್ನು ವಿರೋಧಿಸೋದನ್ನು ಬಿಡೋದಿಲ್ಲ. ಸೊ ಹೋಗ್ತಾ ಏನಾಗುತ್ತೆ, ಫಾರಿನಲ್ಲಿ ಇದ್ದವನು ಅವನ್ನೆಲ್ಲ ಕುತ್ಕೊಂಡು ಮಾಡ್ತಾವನವನು, ಅವನೇನು ದಬಾಗ್ತಾನೆ, ಇಂಡಿಯಾಗೆ ಬಂದ್ಬಿಟ್ಟು ನಾವು ನೋಡ್ತೀವಿ, ಈ ರೀತಿ ಹೇಳಿಕೆಗಳು ಬಂದಾಗ ಆತ ವಿದೇಶದಿಂದ ಇಂಡಿಯಾಗೆ ಬರ್ತಾನೆ. ಈ ಒಂದು ಪಕ್ಷ ಸ್ಥಾಪನೆಯಾಗಿ ಇನ್ನೂ 1 ತಿಂಗಳು ಕೂಡ ಆಗಿಲ್ಲ, ಮೇ ತಿಂಗಳಲ್ಲಿ ಶುರುವಾದಂಥದ್ದು. ಸೊ ಭಾರತಕ್ಕೆ ಈತ ಬಂದಾಗ ಸಾಕಷ್ಟು ಮಾಧ್ಯಮಗಳು ಹೋಗಿರ್ತವಲ್ಲಿ ಈತನನ್ನ ವೆಲ್ಕಮ್ ಮಾಡೋದಕ್ಕಲ್ಲ, ಈತ ಬಂದಿರತಕ್ಕಂಥ ವಿಡಿಯೋಗಳನ್ನ ಕ್ಯಾಪ್ಚರ್ ಮಾಡೋದಕ್ಕೆ, ಆತನ ಸ್ಟೇಟ್ಮೆಂಟ್ಗಳನ್ನ ತೆಗೆದುಕೊಳ್ಳೋದಕ್ಕೆ. ಇನ್ನು ಸಾಕಷ್ಟು ಯುವಕರು ಸುತ್ತುವರೆದಿರ್ತಾರೆ. ಅಭಿಜಿತ್ ದಿಪ್ಕೆ ಬರ್ತಿದ್ದಾನೆ ಅಂತಂದ್ರೆ ಒಂಥರ ಹೀರೋ ಫೀಲ್ ಆತನಿಗೆ. ಅದಾದ ನಂತರ ಆತ ಬಂದ ತಕ್ಷಣವೇ ಒಂದು ದೊಡ್ಡ ಚಳುವಳಿಯನ್ನು ಶುರು ಮಾಡ್ತಾರೆ ದೆಹಲಿಯಲ್ಲಿ. ಸೊ ಸಾಕಷ್ಟು ಫೇಕ್ ಮೆಸೇಜ್ಗಳು ಕೂಡ ವೈರಲ್ ಆಗ್ಬಿಟ್ಟು
ಕಾಕ್ರೋಚ್ ಜನತಾ ಪಾರ್ಟಿದು ನಾಳೆ ಅಲ್ಲಿದೆ ಫಂಕ್ಷನ್ ಇಲ್ಲಿದೆ ಫಂಕ್ಷನ್ ಅಂತ ಅನ್ಕೊಂಡು ಪೊಲೀಸರು ಕೂಡ ಅಲರ್ಟ್ ಆಗಿ ಹೋಗಿದ್ರು. ಸೊ ಹಾಗಾಗಿ ಅಭಿಜಿತ್ ದಿಬ್ಕೆ ಅನೌನ್ಸ್ ಮಾಡ್ತಾರೆ, ನಾವು ಎಲ್ಲಿ ಅಫಿಷಿಯಲ್ ಆಗಿ ಅನೌನ್ಸ್ ಮಾಡ್ತೀವಿ ಚಳುವಳಿ ಎಲ್ಲಿ ನಡೆಯುತ್ತೆ, ನಮ್ದು ಶಾಂತಿಯುತವಾದಂಥ ಪ್ರತಿಭಟನೆ ಎಲ್ಲಿ ನಡೆಯುತ್ತೆ ಅಲ್ಲಿಗೆ ಮಾತ್ರ ಜನ ಸೇರಿ. ಕೆಲವರು ನಮ್ಮ ಪಕ್ಷದ ವಿರುದ್ಧ ಅಥವಾ ನಮ್ಮ ವಿರುದ್ಧ ಜನರು ಬೇಸರ ವ್ಯಕ್ತಪಡಿಸಲಿ ಅಥವಾ ಜನರಿಗೆ ದಿಕ್ಕು ತಪ್ಪಿಸುವಂತ ಪ್ರಯತ್ನವನ್ನ ಪಡ್ತಿದ್ದಾರೆ, ಯಾರು ಕೂಡ ದಿಕ್ಕು ತಪ್ಪಬೇಡಿ ಅನ್ನುವಂಥ ಒಂದು ಸಂದೇಶವನ್ನ ಆಗಾಗ ಕೊಡ್ತಾ ಇದ್ರು. ಸೊ ಅಂದ್ಕೊಂಡಾಗೇನೆ ಮೊದಲ ಚಳುವಳಿ ಅಥವಾ ಮೊದಲ ಶಾಂತಿಯುತವಾದಂಥ ಪ್ರತಿಭಟನೆ ದೆಹಲಿಯಲ್ಲಿ ನಡೆಯುತ್ತೆ ಇವ್ರದ್ದು. ಸೊ ಅತಿ ಹೆಚ್ಚು ಜನ ಸೇರಿರ್ತಾರೆ ಅಲ್ಲಿ. ತದನಂತರ ಅಮೃತ್ಸರ್ ಆಗಿರ್ಬೋದು, ಲಕ್ನೋ ಆಗಿರ್ಬೋದು, ಹೈದರಾಬಾದ್ ಆಗಿರ್ಬೋದು, ಪುಣೆ ಆಗಿರ್ಬೋದು, ಮೊನ್ನೆ ನಮ್ಮ ಬೆಂಗಳೂರಿನಲ್ಲೂ ಕೂಡ ಈ ಒಂದು ಪ್ರತಿಭಟನೆ ನಮ್ಮ ಫ್ರೀಡಂ ಪಾರ್ಕ್ನಲ್ಲಿ ನಡೆಯುತ್ತೆ. ಸೊ ಪ್ರಕಾಶ್ ರಾಜ್ ಅವರು ಕೂಡ ಭಾಗವಹಿಸಿರ್ತಾರೆ, ನಟ. ಈ ಕಡೆ ಸೋನಂ ವಾಂಗ್ಚುಕ್ ಅಂತ ಖ್ಯಾತ ಹೋರಾಟಗಾರರು ಅವರು ಕೂಡ ಭಾಗವಹಿಸಿರ್ತಾರೆ. ಸಾಕಷ್ಟು ಜನ ಹೋರಾಟಗಾರರು ಯುವಕರ ಪಕ್ಷಕ್ಕೆ ನಮ್ಮ ಬೆಂಬಲ ಇದೆ ಅನ್ನುವಂಥದ್ದನ್ನ ತೋರಿಸೋದಿಕ್ಕೆ ಆ ಚಳುವಳಿಗೆ, ಆ ಪ್ರತಿಭಟನೆ ಹತ್ರ ಭಾಗವಹಿಸಿದ್ರು. ಹಾಗೇನೆ ನಿನ್ನೆ ಜೈಪುರದಲ್ಲಿ, ರಾಜಸ್ಥಾನದ ಜೈಪುರದಲ್ಲಿ ಶಾಂತಿಯುತವಾದಂಥ ಪ್ರತಿಭಟನೆ ಮಾಡ್ತೀವಿ ಅಂತ 3 ಗಂಟೆಗೆ ಹಮ್ಮಿಕೊಂಡಿದ್ರು. ಪ್ಲೇಸ್ ಫಿಕ್ಸ್ ಆಗಿತ್ತು. ಆ ಪ್ಲೇಸ್ ಬಂದು ಶಾಹಿದ್ ಸ್ಮಾರಕ್ ಅಂತ ಜಾಗ. ಆ ಜಾಗ ಈಗ ಸೇಮ್ ಲೈಕ್ ನಮ್ದು ಫ್ರೀಡಂ ಫೈಟರ್ ಸ್ವಾತಂತ್ರ್ಯ ಉದ್ಯಾನವನ ಏನಿದೆ, ಫ್ರೀಡಂ ಫೈಟರ್ಸ್ ಅಲ್ಲಿ ಧರಣಿ ಮಾಡಿದಂಥ ಸ್ಥಳ. ಸೊ ಅಲ್ಲಿ ಯಾವುದೇ ರೀತಿಯ ಪ್ರತಿಭಟನೆ ಮಾಡೋದಾದ್ರೆ, ಸತ್ಯಾಗ್ರಹಗಳನ್ನ ಮಾಡೋದಾದ್ರೆ, ಧರಣಿಗಳನ್ನ ಮಾಡೋದಾದ್ರೆ ಆಯ್ಕೆ ಮಾಡ್ಕೊಳ್ತೀವಿ, ಅದಕ್ಕೆ ಅವಕಾಶ ಇದೆ ಆ ಜಾಗದಲ್ಲಿ. ಅದೇ ರೀತಿ ಅಲ್ಲಿ ಜೈಪುರದಲ್ಲಿ ಈ ಶಾಹಿದ್ ಸ್ಮಾರಕ ಏನಿದೆ ಅಲ್ಲಿ ಅನುವು ಇರುತ್ತೆ ಇವ್ರಿಗೆ. ಸೊ ಆ ಸಂದರ್ಭದಲ್ಲಿ ಸಾವಿರಾರು ವಿದ್ಯಾರ್ಥಿಗಳು, ಈ ಕಡೆ ಪ್ರತಿಭಟನಾಕಾರರು, ಯಂಗ್ಸ್ಟರ್ಸು ಎಲ್ಲರೂ ಕೂಡ ಭಾಗವಹಿಸಿರ್ತಾರೆ. ಅಭಿಜಿತ್ ದಿಬ್ಕೆ ಅಂದ್ರೆ ಕಾಕ್ರೋಚ್ ಜನತಾ ಪಾರ್ಟಿಯ ಈ ಮುಖ್ಯಸ್ಥ ಅಥವಾ ಸ್ಥಾಪಕ ಏನಿದ್ದಾನೆ ಈತನು ಕೂಡ ಅಲ್ಲಿ ಬಂದಿರ್ತಾನೆ. ಸೊ ಈ ಅಭಿಜಿತ್ ದಿಬ್ಕೆ ಮಾತನಾಡಿ ಅದಾದ ನಂತರ ಯುವಕರು ಆತನನ್ನ ಹೆಗಲು ಮೇಲೆ ಹೊತ್ಕೊಂಡು ಮೆರವಣಿಗೆ ಮಾಡ್ಕೊಂಡು ಹೋಗ್ತಾ ಇರ್ತಾರೆ. ಅಂದ್ರೆ ಮೆರವಣಿಗೆ ಮೀನ್ಸ್ ಆತನನ್ನ ಸಂಭ್ರಮಿಸ್ತಾ ಇರ್ತಾರೆ, ಮೇಲೆ ಎತ್ತಿ ಕುಲ್ಕುವಂಥದ್ದು. ಆ ಸಂದರ್ಭದಲ್ಲಿ ಪ್ರತಿಭಟನಾಕಾರರ ಸೋಗಿನಲ್ಲಿ ಬಂದಿದ್ದಂತಹ 2 ಯುವಕರು ಈತನನ್ನ ಶಾಲೆ ಇರುತ್ತಲ್ಲ ಹಿಂಗೆ ಅದನ್ನ ಬಗ್ಗಿಸ್ಕೊಂಡು, ನೀವು ನೋಡ್ಬೋದು ದೃಶ್ಯಗಳಲ್ಲಿ, ಬಗ್ಗಿಸ್ಕೊಂಡು ಕಪ್ಪಾಳಕ್ಕೆ 1-2-3 ಬಾರಿ ಬಾರಿಸ್ತಾರೆ. ಕಪಾಳ ಮೋಕ್ಷ ಆಗುತ್ತೆ. ತದನಂತರ ಅಲ್ಲಿದ್ದಂಥ ಯುವಕರು ಅಭಿಜಿತ್ ದಿಬ್ಕೆಯನ್ನ ರಕ್ಷಣೆ ಮಾಡುವಲ್ಲಿ ಒಂದಷ್ಟು ಜನ ನಿರತರಾದ್ರೆ, ಇನ್ನೊಂದಷ್ಟು ಜನ ಸ್ಟೂಡೆಂಟ್ಸ್ಗಳು ತಿರುಗಿ ಬೀಳ್ತಾರೆ. ಮೊದಲೇ ಬಿಸಿ ರಕ್ತದ ಯುವಕರು, ಅವ್ರು ಯಾರಿಗೂ ಏನು ಬಗ್ಗವ್ರನ್ನಲ್ಲ. ಸೊ ತಕ್ಷಣ ಅವರಿಬ್ಬರನ್ನು ಕೂಡ ಅಲ್ಲೇ ಅಟ್ಟಾಡಿಸ್ಕೊಂಡು ಹಿಡಿದು ಅವ್ರಿಗೂ ಕೂಡ ತಳಿಸ್ತಾರೆ. ಧರ್ಮದೇಟ್ ಅವ್ರಿಗೂ ಕೂಡ ಅಲ್ಲೇ ಬೀಳುತ್ತೆ. ತದನಂತರ ಅಲ್ಲಿ ಅಭಿಜಿತ್ ದಿಬ್ಕೆಗೆ ಕಪಾಳ ಮೋಕ್ಷ ಮಾಡಿದಂತಹ ಓರ್ವ ವ್ಯಕ್ತಿ RSS ಸಂಘಟನೆಯವನು ಅನ್ನುವಂಥದ್ದು ಗೊತ್ತಾಗುತ್ತೆ ಸಂಜೆ ಒಳಗಡೆ. ಆತನ ಫೋಟೋ ಕೂಡ ವೈರಲ್ ಆಗುತ್ತೆ. ಸೊ ಆತ ಯಾವ ಕ್ಷಣದಲ್ಲಿ ಅಲ್ಲಿದ್ದಂತಹ ವಿದ್ಯಾರ್ಥಿಗಳು ಆತನ ವಿರುದ್ಧ ತಿರುಗು ಬಿದ್ದು ಹೊಡಿತಾರಲ್ಲ, ಆಗ ಮಾಧ್ಯಮಗಳಿಗೆ ಆತ ಹೇಳಿಕೆ ಕೊಡ್ತಾನೆ, ನಾನು ಯಾವುದೇ ಪಾರ್ಟಿಯವನಲ್ಲ, ಯಾವುದೇ ಪಕ್ಷದನಲ್ಲ, ನಾನು ನ್ಯಾಷನಲಿಸ್ಟ್, ಅಂದ್ರೆ ನಾನು ಒಬ್ಬ ರಾಷ್ಟ್ರೀಯವಾದಿ, ನನಗೆ ಇವನ ವಿಚಾರಗಳು ನನಗೆ ಇಷ್ಟ ಆಗಲಿಲ್ಲ, ಅದಕ್ಕೆ ನಾನು ಹೊಡೆದೆ ಅವನಿಗೆ ಅನ್ನುವಂಥದ್ದನ್ನ ನೇರವಾಗಿ ಮಾಧ್ಯಮಗಳ ಮುಂದೆ ಆತ ಹೇಳ್ಬಿಟ್ಟು ಹೋಗ್ತಾನೆ. ಇನ್ನು ಹೊಡೆಯುವಂಥ ಸಂದರ್ಭದಲ್ಲಿ ಮಾರ ಉಸ್ಕೊ ಅಂತ ಹೇಳ್ತಾರಲ್ಲ ಹಿಂದಿಲಿ, ಸೊ ಆ ರೀತಿ ಪದಗಳನ್ನು ಬಳಸ್ಕೊಂಡು ಆತನಿಗೆ ಅಭಿಜಿತ್ ದಿಬ್ಕೆಗೆ ಇವರಿಬ್ರು ಕೂಡ ಅಟ್ಯಾಕ್ ಮಾಡಿದ್ದು. ಸೊ ಒಟ್ಟಾರೆಯಾಗಿ ಈ ಒಂದು ವಿಡಿಯೋ ಯಾವಾಗ ಸಾಮಾಜಿಕ ಜಾಲತಾಣಗಳಲ್ಲಿ ನೆನ್ನೆ ವೈರಲ್ ಆಯಿತು, ಅಭಿಜಿತ್ ದಿಬ್ಕೆಗೆ ಕಪಾಳ ಮೋಕ್ಷ ಆಯಿತು ಅನ್ನೋಂಥದ್ದಾಯಿತು. ಸೊ ತದನಂತರ ಅಭಿಜಿತ್ ದಿಬ್ಕೆ ಅವರ ಟ್ವಿಟರ್ ಖಾತೆಗೆ ಹೋಗ್ಬಿಟ್ಟು ಒಂದು ಪೋಸ್ಟ್ ಅನ್ನ ಹಾಕಿ ಒಂದು ಕ್ಯಾಪ್ಷನ್ ಅನ್ನ ಬರೀತಾರೆ. ಹೇಡಿಗಳು ನಮ್ಮನ್ನ ಎದುರಿಸೋಕ್ಕಾಗದೆ ಈ ರೀತಿ ದುಷ್ಕೃತ್ಯಕ್ಕೆ ಇಳಿದಿದ್ದಾರೆ, ನಮ್ಮ ಮೇಲೆ ಹಲ್ಲೆ ಮಾಡೋದಕ್ಕೆ ಮುಂದಾಗ್ತಿದ್ದಾರೆ, ಇದು ಹೇಡಿತನ ಅಷ್ಟೇ, ಇದು ಧೈರ್ಯತನವಲ್ಲ. ಸೊ ನಾನು ಗಾಂಧಿ ಹಾಗೇನೆ ಅಂಬೇಡ್ಕರ್ ಅವರ ಅನುಯಾಯಿ, ನಾನು ನೀವೇನೇ ಮಾಡಿದ್ರು ಶಾಂತಿಯುತವಾಗಿ ಪ್ರತಿಭಟನೆ ಮಾಡ್ಕೊಂಡು ಹೋಗ್ತೀನಿ. ಅದೇ ರೀತಿ ನಾಳೆ ನಾಗ್ಪುರದಲ್ಲೂ ಕೂಡ ಈ ಒಂದು ಪ್ರತಿಭಟನೆ ನಡೆಯುತ್ತೆ ಅನ್ನುವಂಥದ್ದನ್ನ ಟ್ವಿಟರ್ನಲ್ಲಿ ಹೇಳ್ತಾರೆ. ಸೊ ಯಾವಾಗ ಈ ಹೇಳಿಕೆ, ಈ ವಿಡಿಯೋ ವೈರಲ್ ಆಗುತ್ತೆ, ಕೆಲವರು ಅನಾಲಿಸಿಸ್ ಮಾಡ್ತಾರೆ, ಬಹುಶಃ ಏನಾದರೂ ಅಭಿಜಿತ್ ದಿಬ್ಕೆ ಪ್ರಚಾರದ ಹುಚ್ಚಿನಲ್ಲಿ, ಪ್ರಚಾರದ ಹಿನ್ನೆಲೆಯಲ್ಲಿ ತಾವೇ ಯಾರನ್ನಾರೇ ಒಂದು ಇಬ್ಬರನ್ನ ಸೃಷ್ಟಿ ಮಾಡಿಬಿಟ್ಟು ಕ್ರಿಯೇಟ್ ಮಾಡ್ಕೊಂಡ್ರ ಅನ್ನೋ ರೀತಿ ಒಂದಷ್ಟು ವ್ಯಂಗ್ಯಗಳು ಕೂಡ ಶುರುವಾಯಿತು ನೆನೆ ಸಂಜೆ. ಅದಕ್ಕೆ ಕಾರಣ ಇದೆ. ಕಾರಣ ಏನು ಅಂತಂದ್ರೆ, ಈ ಹಿಂದೆ ಅರವಿಂದ್ ಕೇಜ್ರಿವಾಲ್ ಅವರು ಒಂದು ರ್ಯಾಲಿ ಹೋಗುವಂತ ಸಂದರ್ಭದಲ್ಲಿ ಓರ್ವ ವ್ಯಕ್ತಿ ಅವರಿಗೆ ಕಪಾಳ ಮೋಕ್ಷ ಮಾಡಿರ್ತಾನೆ. ಈ ಅಭಿಜಿತ್ ದಿಬ್ಕೆ ಯಾರು ಅನ್ನುವಂಥ ಒಂದು ಹಿನ್ನೆಲೆಯನ್ನು ತೆಗೆದು ನೋಡಿದ್ರೆ, ಈತ ಈ ಹಿಂದೆ AAP ಆಮ್ ಆದ್ಮಿ ಪಕ್ಷ ಅಂದ್ರೆ ಅರವಿಂದ್ ಕೇಜ್ರಿವಾಲ್ ಅವರ ಪಕ್ಷ ಏನಿದೆ ಆ ಪಕ್ಷದಲ್ಲಿ ಸೋಷಿಯಲ್ ಮೀಡಿಯಾ ಟೀಮ್ ನಲ್ಲಿ ಇರ್ತಾನೆ, IT ಸೆಲ್ ನಲ್ಲಿ. ಸೊ ಈತ ಈಗ ಅದನ್ನು ಬಿಟ್ಟು ಸ್ವತಃವಾಗಿ ಇದನ್ನು ಕಟ್ಟಿರೋದ್ರಿಂದ ಬಹುಶಃ ಗುರು ಪ್ರಭಾವ ಬೀರಿರ್ಬೋದು, ಗುರು ಇನ್ಸಿಡೆಂಟ್ ನೆನಪಾಗಿರ್ಬೋದು, ಅದೇ ರೀತಿ ಈತ ಸೃಷ್ಟಿ ಮಾಡ್ಕೊಂಡ ಅನ್ನುವಂಥ ಪ್ರಶ್ನೆಗಳು ವ್ಯಂಗ್ಯವಾಗಿ ಈಗ ಸಾಮಾಜಿಕ ಜಾಲತಾಣಗಳಲ್ಲಿ ಹುಟ್ಕೊಂಡಿದೆ. ಒಟ್ಟಾರೆಯಾಗಿ ಅಭಿಜಿತ್ ದಿಬ್ಕೆಯ ಈ ಪ್ರತಿಭಟನೆ ಅಥವಾ ಹೋರಾಟ, ಈ ಶಾಂತಿಯುತವಾದಂಥ ಧರಣಿಯ ಸಂಕೇತ ಅಥವಾ ಹಿನ್ನೆಲೆ ಅಥವಾ ಉದ್ದೇಶ ಏನು ಅನ್ನೋದನ್ನು ನೋಡೋದಾದ್ರೆ, ಪ್ರೆಸೆಂಟ್ ನೀಟ್ ಪರೀಕ್ಷೆಗಳಲ್ಲಿ ಅಕ್ರಮ ಏನಾಯಿತು, ಪ್ರಶ್ನೆ ಪತ್ರಿಕೆ ಸೋರಿಕೆ ಆಯಿತು, ಅದರಿಂದ ಸಾಕಷ್ಟು ವಿದ್ಯಾರ್ಥಿಗಳು ನೊಂದ್ರು, ಕೆಲವರು ಕುಗ್ಗೋದ್ರು, ಕೆಲವರು ಜೀವನವೇ ಅಂತ್ಯ ಆಯಿತು. ಅಂಥವರಿಗೆ ನ್ಯಾಯ ಸಿಗಬೇಕು ಅಂತಂದ್ರೆ ಕೇಂದ್ರ ಸಚಿವ ಧರ್ಮೇಂದ್ರ ಪ್ರಧಾನ್ ಅವರು ರಾಜೀನಾಮೆಯನ್ನ ಕೊಡಬೇಕು, ರಿಸೈನ್ ಮಾಡಬೇಕು ಅವರು, ಆಗ ನ್ಯಾಯ ಸಿಗುತ್ತೆ
ಅನ್ನುವಂಥದ್ದು ಇವರ ಉದ್ದೇಶ. ನೋಡೋಣ, ಇವ್ರು ಇನ್ನೂ ಈಗ ನಾಗ್ಪುರ ಇವತ್ತು, ನಾಳೆ ಇನ್ನೆಲ್ಲಿ. ಸೊ ಇಂಡಿಯಾಗೆ ಬಂದಿರೋದು ಕಳೆದ ಒಂದು 15 ದಿನದಿಂದ ಈ ವ್ಯಕ್ತಿ. ಮತ್ತೆ ವಿದೇಶಕ್ಕೆ ಯಾವಾಗ ಹೋಗ್ತಾರೆ, ಇಲ್ಲೇ ಇದ್ದುಕೊಂಡು ಏನಾದರೂ ಈ ಒಂದು ಪಾರ್ಟಿಯನ್ನ ರಿಜಿಸ್ಟರ್ ಮಾಡಿಸ್ತಾರ, ನೋಂದಣಿ ಮಾಡಿಸ್ತಾರ, ನೋಂದಾಯಿತ ಪಕ್ಷ ಆಗುತ್ತೆ ನಮ್ಮ ಚುನಾವಣಾ ಆಯೋಗದಲ್ಲಿ, ಅದೆಲ್ಲವನ್ನು ಕೂಡ ಕಾದು ನೋಡಬೇಕು. ಒಟ್ಟಾರೆಯಾಗಿ ನಿಮ್ಗೆ ಏನ್ ಅನ್ನಿಸುತ್ತೆ? ಬೇಕು ಅಂತ ಸ್ಕ್ರಿಪ್ಟ್ ಏನಾದರೂ ಮಾಡ್ಕೊಂಡ್ರು ಅಂತ ನಿಮ್ಗೆ ಅನಿಸ್ತಿದ್ಯಾ, ಅಥವಾ ಅಲ್ಲಿ ನೈಜವಾಗಿ ನಡೀತು ಅಂತ ಅನಿಸ್ತಾ ಇದೆಯಾ? ನನಗೇನು ಅನಿಸುತ್ತೆ, RSS ನ ಒಂದು ಫೋಟೋ ರಿಲೀಸ್ ಆಗಿದ್ರಿಂದ ಸ್ಕ್ರಿಪ್ಟ್ ಅಂತ ಎಲ್ಲೂ ಕೂಡ ಅನ್ನಿಸ್ತಿಲ್ಲ. ಅಂಡ್ ಇನ್ನೊಂದೇನು ಅಂತಂದ್ರೆ, ಹೋರಾಟಗಾರರನ್ನ ಕುಗ್ಗಿಸ್ಬೇಕು ಅಂತಂದ್ರೆ ಆಪೋಸಿಟ್ ಆಗಿ ನೀವು ಹೋರಾಟ ಮಾಡಬೇಕು, ಅಥವಾ ಆ ಹೋರಾಟಕ್ಕೆ ಇನ್ನೊಂದೇನಾದರೂ ತದ್ವಿರುದ್ಧವಾಗಿ ಸ್ಟ್ರಾಂಗ್ ಆಗಿರುವಂಥದ್ದನ್ನ ತರಬೇಕು, ಅದು ಒಳ್ಳೆ ರೀತಿಲಿ. ಅದನ್ನ ಬಿಟ್ಬಿಟ್ಟು ಅಟ್ಯಾಕ್ ಮಾಡುವಂಥದ್ದು, ಹೊಡೆಯುವಂಥದ್ದು, ಅದು ಸ್ವಯಂ ಪ್ರೇರಿತವಾಗಿ ಹೊಡೆದ್ನೋ ವ್ಯಕ್ತಿ ಹೋಗಿ, ಅಥವಾ ಇನ್ಯಾರಾದ್ರೂ ಪ್ರೇರಿತರಾದ್ರೂ ಅವನಿಗೆ ಫೋರ್ಸ್ ಮಾಡಿ ಹೊಡೆಸಿದ್ರೋ ಗೊತ್ತಿಲ್ಲ. ಬಟ್ ಆತ ಏನ್ ಸ್ಟೇಟ್ಮೆಂಟ್ ಅನ್ನು ಹಾಕೊಂಡಿದಲ್ಲ, ಹೇಡಿತನ ಅಂತ, ಅದಕ್ಕೆ ಸೂಕ್ತವಾಗ್ತಿದೆ ಅಂತ ನನ್ಗೆ ಅನಿಸ್ತಿದೆ. ಯಾಕೆಂತಂದ್ರೆ ಕೈ ಮಾಡೋದಕ್ಕೆ ನಮ್ಮ ಕಾನೂನಲ್ಲಿ ಯಾರಿಗೂ ಕೂಡ ಅವಕಾಶ ಇಲ್ಲ. ನಿಮ್ಗೆ ಏನಾದರೂ ಫೇಸ್ ಮಾಡಬೇಕು ಅಂತಂದ್ರೆ ಅದನ್ನ ಲೀಗಲ್ ಆಗಿ ಮಾಡ್ಬೋದು, ಆತನ ವಿರುದ್ಧ ಆಕ್ಷನ್ ತಗೋಬಹುದು. ಅವನೇನಾದ್ರು ತಪ್ಪು ಮಾಡ್ತಿದ್ದಾನೆ ಅಂತಂದ್ರೆ ಅವ್ನು ಮಾಡ್ತಿರ್ತಕ್ಕಂಥದ್ದು, ಈಗ ನೀಟ್ ಪರೀಕ್ಷೆ ಅಕ್ರಮ ಏನಾಗಿದೆ, ಅಫ್ಕೋರ್ಸ್ ಯಂಗ್ಸ್ಟರ್ಸ್ಗಳ ಪರವಾಗಿ, ವಿದ್ಯಾರ್ಥಿಗಳ ಪರವಾಗಿ ಅಕ್ರಮದ ವಿರುದ್ಧವಾಗಿ ಧ್ವನಿ ಎತ್ತುವಂಥದ್ದು ಎಲ್ಲರ ಜವಾಬ್ದಾರಿ ಆಗಿರುತ್ತೆ, ಎಲ್ಲರ ಕರ್ತವ್ಯ ಆಗಿರುತ್ತೆ. ಹಾಗಂದ್ಬಿಟ್ಟು ನಾನು ಯಾವುದೋ ಒಂದು ಪಕ್ಷ ಮಾಡ್ತಾನೆ ನಾನು ಸಪೋರ್ಟ್ ಮಾಡ್ತಿದ್ದೀನಿ ಅಂತಲ್ಲ. ವ್ಯವಸ್ಥೆಯಲ್ಲಿ ಯಾವುದು ಸರಿ ಇದೆ ಅದು ರೈಟ್ ವಿಂಗ್, ವ್ಯವಸ್ಥೆಯಲ್ಲಿ ಯಾವುದು ತಪ್ಪಿದೆ ಅದು ಲೆಫ್ಟ್ ವಿಂಗ್. ಎಡಪಂಥಿ ಬಲಪಂಥಿ ಅಂತ ಹೇಳ್ತೀವಲ್ಲ, ಎಡಪಂಥಿ ಅಂತಂದ್ರೆ ದೇವರನ್ನ ಧರ್ಮವನ್ನು ವಿರೋಧಿಸೋರು, ಬಲ್ಪಂಥಿ ಅಂದ್ರೆ ದೇವರನ್ನ ಧರ್ಮವನ್ನು ಎತ್ತಿ ಮೆರೆಸುವಂಥವ್ರು, ತಪ್ಪನ್ನ ವಿರೋಧಿಸುವಂಥವ್ರು ರೈಟ್ ವಿಂಗ್. ಆ ತಪ್ಪನ್ನ ಸರಿ ಅಂತ ಒಪ್ಕೊಳ್ತಾರಲ್ಲ ಅವರು ಲೆಫ್ಟ್ ವಿಂಗ್ ನನ್ನ ಪ್ರಕಾರ. ಸೊ ಇದಿಷ್ಟು ಹೇಳ್ತಾ ಈ ಒಂದು ವಿಡಿಯೋನಲ್ಲಿ ಮುಗಿಸ್ತಾ ಇದ್ದೀನಿ. ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ಕಾಮೆಂಟ್ ಬಾಕ್ಸ್ನಲ್ಲಿ ಬರೆದು ತಿಳಿಸಿ ಅಂತ ಕೇಳ್ಕೊಳ್ತಾ ಈ ಒಂದು ವಿಡಿಯೋನಲ್ಲಿ ಎಂಡ್ ಮಾಡ್ತಾ ಇದ್ದೀನಿ. ಧನ್ಯವಾದ. ಥ್ಯಾಂಕ್ ಯು ಸೊ ಮಚ್.